ರಾನಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮದ ಪ್ರೀತಿಯ ನಟಿ ರಾಧ್ಯ ಅವರು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬಾಸ್ ಟಿವಿ ಕನ್ನಡ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಸೊ ನಾನು ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಅಂಡ್ ಚೆನ್ನಾಗಿದ್ದೀನಿ. ಹೆಂಗಿದೆ ಲೈಫ್ ಎಲ್ಲ? ತುಂಬಾ ಚೆನ್ನಾಗಿದೆ. ಸ್ಮೂತ್ ಆಗಿ ಹೋಗ್ತಾ ಇದೆ. ಹೋಗ್ಲಿಲ್ಲ ಅಂದ್ರೂ ಸ್ಮೂತ್ ಮಾಡ್ಕೊಂಡಿದ್ದೀನಿ. ರಾನಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರಿ. ಸೊ ಅದಾದ್ಮೇಲೆ ಹೆಂಗೆ ಅನಿಸ್ತದೆ ರೆಕಗ್ನೈಸೇಷನ್ಸ್ ಎಲ್ಲಾನು? ಟು ಬಿ ವೆರಿ ಫ್ರ್ಯಾಂಕ್ ತುಂಬಾ ಚೆನ್ನಾಗಿದೆ. ತುಂಬಾ ಜನ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಅಂಡ್ ಅವ್ರ ಪ್ರೀತಿಗೆ ಇನ್ನಷ್ಟು ನಾನು ಹೆಚ್ಚೆಚ್ಚು ಏನೋ ಪರಿಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಒಂದು ತುಂಬಾ ಆ ಒಂದು ಇನ್ಸ್ಪಿರೇಷನ್ ಅಲ್ಲಿ ಇದ್ದೀನಿ. ಸೊ ನೋಡೋಣ ಹೌ ಇಟ್ ವರ್ಕ್ಸ್. ನಾನೊಂದೆರಡು ಕೇಳ್ಪಟ್ಟೆ, ಸುಮಾರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಡಿಸ್ಕಷನ್ ಅಲ್ಲಿ ಇದೆ ಅಂತ. ಯಾ ಇದೆ ಬಟ್ ಅದೇ ನಾನು ಹೇಳ್ದಂಗೆ ಒಂದು ಒಳ್ಳೆ ಪಾತ್ರದ ಮೂಲಕ ಒಳ್ಳೆ ಸಬ್ಜೆಕ್ಟ್ ಮೂಲಕ ಜನಗಳನ್ನ ತಲುಪಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡಿ ಆ ಥರ ಇಷ್ಟ ಇಲ್ಲ. ಆ ಒಂದು ಪಾತ್ರ ಜನಗೆ ತಲುಪಿದಾಗ ಬೀಯಿಂಗ್ ಎನ್ ಆರ್ಟಿಸ್ಟ್ ನಮಗೆ ಒಂದು ಇನ್ನೂ ಹೆಚ್ಚೆಚ್ಚು ಪಾತ್ರಗಳು ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ. ಸೊ ಆನ್ ಲಿಸ್ಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ರಾಧ್ಯ ಅವರು ಅಪ್ಪಟ ಕನ್ನಡತಿ, ಅದರಲ್ಲೂ ಕೂಡ ಮೈಸೂರಿನ ಹುಡುಗಿ. ಸೊ ಯಾವ ರೀತಿಯಂತಹ ಕನಸಿನ ಪಾತ್ರ ಮಾಡಬೇಕು ಅನ್ನುವಂತ ಆಸೆ ಇದೆ ಅಂತ? ನಂಗೆ ತುಂಬಾ ಲೈಕ್ ಎಲ್ಲಾ ತರ ಪಾತ್ರನೂ ಇಷ್ಟ. ನಾನು ಚಿಕ್ಕವಳಿಂದನೂ ಐ ಹ್ಯಾವ್ ಬೀನ್ ವಾಚಿಂಗ್ ಸಿನಿಮಾಸ್ ಅಂಡ್ ನನಗೆ ಆಕ್ಟ್ರೆಸ್ ಆಗಬೇಕು ಅಂತಾನೆ ನಾನು ಚಿಕ್ಕ ವಯಸ್ಸಿಂದನೂ ಆಸೆ ಪಟ್ಟಿದ್ದು. ಬಟ್ ನನ್ಗೆ ತುಂಬಾ ಕಾಡಿದ್ದು ಲೈಕ್ ನಾನು ಡಿಸೈಡ್ ಮಾಡಿದ್ದು ಆಪ್ತ ಮಿತ್ರ ನೋಡಿ, ಸೌಂದರ್ಯ ಮ್ಯಾಮ್ ಕ್ಯಾರೆಕ್ಟರ್. ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಯಾವಾಗ ನೋಡಿದ್ರು ಐ ವಿಲ್ ಬಿ ಲೈಕ್ ಇಂಥ ಒಂದು ಪಾತ್ರ ಸಿಗಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಅಪ್ಪು ಸರ್ನ ನೋಡಿ, ನೀವು ಹೇಳ್ದಂಗೆ ಅಪ್ಪು ಸರ್ ಫ್ಯಾನ್ ನಾನು. ಸೊ ಅಪ್ಪು ಸರ್ದು ಎಲ್ಲ ಸಿನಿಮಾಗಳು ತುಂಬಾ ಇಷ್ಟ ಆ್ಯಂಡ್ ಅವರು ಕೂಡ ನನಗೆ ಸ್ಫೂರ್ತಿ ತರ. ಸೊ ಪ್ರತಿ ಒಂದು ಸಿನಿಮಾ ನೋಡಿದಾಗ್ಲೂ ನಾನು ಬೇಗ ದೊಡ್ಡೊಳಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅದೇ ಒಂದಷ್ಟು ಪೌರಾಣಿಕ ಪಾತ್ರಗಳು ಮಾಡಬೇಕು. ಅಲಾಂಗ್ ವಿತ್ ದಟ್ ಒಂದಷ್ಟು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ ಮಾಡಿದಾಗ ನಾವು ಕಲಿಯೋಕೆ ಸಾಕಷ್ಟು ಇರುತ್ತೆ ಅಲ್ವಾ. ಸೊ ಆ್ಯಂಡ್ ಆಲ್ಸೋ ಆಂಟಿ ಹೀರೋಯಿನ್ ತರ ಒಂದು ಪಾತ್ರ ಮಾಡ್ಬೇಕಂತ ಆಸೆ ಇದೆ. ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ನಾನು ಅಪ್ಪು ಸರ್ ಫ್ಯಾನ್ ಅಂತ ಹೇಳ್ಬಿಟ್ಟು. ನಾನು ಕೂಡ ಸುಮಾರು ಸಲ ನಿಮ್ಮ ಸ್ಟೇಟಸ್ ನೋಡ್ತಾ ರೀಸೆಂಟ್ ಆಗಿ ನಾನು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ದೇನೆ ಅಂತಂದ್ರೆ ಅಪ್ಪು ರೀ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಹೆಂಗ್ ಅನ್ನಿಸ್ತಿದೆ ಅಪ್ಪು ಅವರ 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಸಿನಿಮಾ ಮೊದಲ ಸಿನಿಮಾ ನಾಯಕ ನಟರಾಗಿ ಏನ್ ನಟಿಸಿದ್ರಲ್ಲ ಆ ಸಿನಿಮಾ ರೀ ರಿಲೀಸ್ ಆಗ್ತಾ ಇರುವಂತದ್ದು ಆಸ್ ಎ ಫ್ಯಾನ್ ಗರ್ಲ್ ಆಗಿ ಎಷ್ಟು ಖುಷಿ ಕೊಟ್ಟಿದೆ ಅಂತ? ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಸ್ ನಮಗೆ ಗೊತ್ತಿರೋ ಹಾಗೆ ಅಪ್ಪು ಸರ್ ಸಿನಿಮಾ ಸಿಗ್ತಾ ಇರೋದು ನಮಗೆ ರೀ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಅಪ್ಪು ಸರ್ ಫ್ಯಾನ್ಸ್ ಎಲ್ಲರೂ ಖುಷಿಯಿಂದ ಇದ್ದಾರೆ, ಲೈಕ್ ಸೆಲೆಬ್ರೇಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಆ್ಯಂಡ್ ಈ ಸಲ ಫ್ಯಾನ್ಸಿಂದ ರಿಕ್ವೆಸ್ಟ್ ಇದೆ ದಟ್ ನಾನು ಮೇನ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ. ಸೊ ಅದೊಂದಷ್ಟು ಪ್ರಿಪ್ರೇಷನ್ಸ್ ನಡೀತಿದೆ. ಲೈಕ್ ಆ ಲೋಕಲ್ ಕ್ರೌಡಲ್ಲಿ ಆ ಒಂದು ಅಂದರೆ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ ಅಲ್ಲ, ಎಷ್ಟು ಒಂದು ಸಿನಿಮಾನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆ್ಯಂಡ್ ಈ ಸಲ ಅಪ್ಪು ಸರ್ ಬರ್ಡೇನ ಅಷ್ಟೇ ಜೋರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ವೇಟ್ ಮಾಡ್ತಿದ್ದೀವಿ. ಆಸ್ ಅ ಫ್ಯಾನ್ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಆರ್ಟಿಸ್ಟ್ ಎಲ್ಲ ಬಿಟ್ಟು ಅಪ್ಪು ಸರ್ ಅಭಿಮಾನಿಯಾಗಿ ನಾನು ಅಲ್ಲಿ ಇರಬೇಕು ಆ್ಯಂಡ್ ಆ ಒಂದು ಸಂಭ್ರಮನ ನಾನು ವಿಟ್ನೆಸ್ ಮಾಡಬೇಕು ಅಂತ ಐ ಆಮ್ ರೆಡಿ. ಚಿಕ್ಕವರಿದ್ದಾಗಿಂದನೂ ಸಹ ನಾನು ಆಪ್ತ ಮಿತ್ರ ನೋಡ್ಕೊಂಡು ನನ್ನ ನಟನೆ ಇನ್ಸ್ಪಿರೇಷನ್ ಆಗಿ ಬಂತು ಸೌಂದರ್ಯ ಮೇಡಮ್. ಅದ್ರ ಜೊತೆಗೆ ದೊಡ್ಡವರಾದ್ಮೇಲೆ ಅಪ್ಪು ಸರ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅನ್ನೋಂಥ ಆಸೆ ಇತ್ತು. ಎಲ್ಲ ಒಂದ್ ಕಡೆ ಆ ಕೊರಗು ಫುಲ್ಫಿಲ್ ಆಗಿಲ್ಲ ಅನ್ನೋಂಥ ಬೇಜಾರಿದ್ಯಾ ಅಂತ? ಖಂಡಿತ ಇದೆ. ಬಿಕಾಸ್ ಆಸ್ ಐ ಟೋಲ್ಡ್, ನಾನು ನನಗೆ ಒಂದು ಸೆಕೆಂಡ್ ಲೈಕ್ ನಾನು ಏನಕ್ಕೆ ಮಾಡಬೇಕಿದ್ದನ್ನ ಅನ್ನೋ ಒಂದು ಥಾಟ್ ಬಂತು ವೆನ್ ಅಪ್ಪು ಸರ್ ವಾಸ್ ನಾಟ್ ದೇರ್. ಬಟ್ ಎಂಡ್ ಆಫ್ ದ ಡೇ ಅವ್ರು ಏನು ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಏನು ನಮಗೆ ಕಲಿಸ್ಕೊಟ್ಟಿದ್ದಾರೆ, ನಾವೇನು ಅವರಿಂದ ಸ್ಫೂರ್ತಿ ತೊಗೊಂಡು ಕಲ್ತಿದ್ದೀವಿ, ಐ ಥಿಂಕ್ ವಿ ಹ್ಯಾವ್ ಟು ಫಾಲೋ ಇಟ್. ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ತೊಗೊಂಡು ಅವರ ಇನ್ಸ್ಪಿರೇಷನ್ ಅನ್ನೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೂವ್ ಮಾಡಿ ಆ್ಯಂಡ್ ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಯೂಶಲಿ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕನೂ ಸಹ ಅಪ್ಪುನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಬಿಕಾಸ್ ಅವ್ರು ಮಾಡಿರುವಂತಹ ಅಷ್ಟು ಒಳ್ಳೆ ಕೆಲಸಗಳು ನಮ್ಮ ಕರ್ನಾಟಕದ ಜನತೆಗೆ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳ ಜನಗಳಿಗೂ ಅದನ್ನೇ ಬೇರೆ ದೇಶಗಳಲ್ಲಿರುವಂತ ಅಪ್ಪು ಫ್ಯಾನ್ಸ್ಗೂ ಕೂಡ ಇನ್ಸ್ಪಿರೇಷನ್. ಸೊ ಅಪ್ಪು ಅವ್ರ ಈ ತರ ಇಲ್ಲ ಅಂತಂದಾಗ ಆ ಕ್ಷಣ ನಿಮ್ಗೆ ಹೆಂಗ್ ಅನಿಸಿತ್ತು ಅಂತ? ನಾನು ಇವತ್ತು ಅದನ್ನ ನಂಬಿಲ್ಲ ಸರ್. ನಾನು ಇವತ್ತಿಗೂ ಅದನ್ನ ನಂಬೋದಿಲ್ಲ. ಬಿಕಾಸ್ ಹಿ ಈಸ್ ಲಿವಿಂಗ್ ಇನ್ ಆಲ್ ಅವರ್ ಹಾರ್ಟ್ಸ್ ಆ್ಯಂಡ್ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅವರಿದ್ದಾರೆ. ಆ್ಯಂಡ್ ಅವ್ರು ಏನು ದಾರಿ ತೋರಿಸ್ಕೊಟ್ಟಿದ್ದಾರೆ ಅದನ್ನು ತುಂಬ ಜನ ಫ್ಯಾನ್ಸ್ ಕೂಡ ನೆರವೇರಿಸ್ಕೊಂಡು ಬರ್ತಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಯಾರೆಲ್ಲ ಬೇರೆ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೂ ನಾನು ಕೇಳ್ಕೊಳ್ಳೋದು, ಎಲ್ಲ ಸ್ಟಾರೂ ಪ್ರತಿಯೊಬ್ಬರೂ ಅವ್ರವ್ರ ಪರಿಶ್ರಮ ಪಟ್ಟೆ ಬಂದಿರೋದು. ಆ್ಯಂಡ್ ಬೀಯಿಂಗ್ ಇನ್ ಇಂಡಸ್ಟ್ರಿ ನನಗೂ ಅನ್ಸೋದು ಲೈಕ್ ನಾವು ಎಲ್ಲ ಸ್ಟಾರ್ಸ್ನು ಎಲ್ಲರಿಂದ ಕಲಿಯೋದು ಒಂದೊಂದಿರುತ್ತೆ ಆ್ಯಂಡ್ ಎವ್ರಿ ಒನ್ ಆರ್ ಫೇವ್ರೆಟ್. ಸೊ ಯಾರನ್ನು ಕಾಲೆಳೆಯೋದು ಅಥವಾ ಯಾರನ್ನು ನಾವು
ಬೇರೆ ರೀತಿ ಏನು ಮಾಡದೆ ವಿ ಹ್ಯಾವ್ ಟು ಲವ್ ಎವ್ರಿ ಒನ್, ದಟ್ಸ್ ವಾಟ್ ಅಪ್ಪು ಸರ್ ಡಿಡ್. ಸೊ ಅಪ್ಪು ಸರ್ ಫ್ಯಾನ್ಸ್ಗೂ ನಾನು ಎಷ್ಟೊಂದು ಜನಕ್ಕೆ ಅದನ್ನೇ ಹೇಳ್ತೀನಿ, ವಿ ಹ್ಯಾವ್ ಟು ಲವ್ ಎವ್ರಿ ಒನ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಸಪೋರ್ಟಿವ್ ಟು ಎವ್ರಿ ಒನ್. ದಟ್ಸ್ ವಾಟ್ ಹಿ ಹ್ಯಾಸ್ ಥಾಟ್ ಅಸ್. ಸೊ ದಟ್ಸ್ ವಾಟ್ ಐ ಫೀಲ್. ಸೊ ಅಪ್ಪು ಸರ್ ಏನು ನಮಗೆ ತೋರಿಸ್ಕೊಂಡು ಬಂದಿದ್ದಾರೆ ದಾರಿ, ಅದನ್ನ ನೆರವೇರಿಸ್ಕೊಂಡು ಹೋಗೋದೆ, ದಟ್ ಈಸ್ ದ ಟೈಮ್ ವಿ ಮೇಕ್ ಅಪ್ಪು ಸರ್ ನಾವು ಅಂದರೆ ಅಪ್ಪು ಸರ್ ಇನ್ನೂ ಇದ್ದಾರೆ ಅನ್ನೋದಕ್ಕೆ ಅದೇ ನಾವು ಕೊಡೋ ಒಂದು ರೆಸ್ಪೆಕ್ಟ್ ಅಂತ ಅನ್ಸುತ್ತೆ. ಅಪ್ಪು ಸರ್ ಈ ತಿಂಗಳಲ್ಲಿ ಅಪ್ಪು ಫ್ಯಾನ್ಸ್ಗೆ 2 ಹಬ್ಬ, ಒಂದು ಅವ್ರ ಹುಟ್ಟು ಹಬ್ಬ, ಅದ್ರ ಜೊತೆಗೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಅಪ್ಪು ಫ್ಯಾನ್ಸ್ಗೆ ರಾಧ್ಯ ಅವರು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ? ಅಪ್ಪು ಸರ್ ಫ್ಯಾನ್ಸ್ ನಂಗೆ ತುಂಬಾ ಪ್ರೀತಿ ಕೊಡ್ತಾರೆ, ಬಿಕಾಸ್ ಮನೆಗೆ ಒಂದಷ್ಟು ಅಪ್ಪು ಸರ್ದು ಆಲ್ಮೋಸ್ಟ್ ನನ್ನ ಮನೆ ಫುಲ್ ಇವಾಗ ತುಂಬಿಟ್ಟಿದೆ ಅಪ್ಪು ಸರ್ ಫೋಟೋಸಿಂದ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ, ಬಿಕಾಸ್ ನನಗೆ ತುಂಬಾ ಕೊರಗಿತ್ತು ಅಪ್ಪು ಸರ್ನ ಮೀಟ್ ಮಾಡೋಕ್ಕಾಗಿಲ್ಲ, ಅಪ್ಪು ಸರ್ನ ಒಂದ್ಸಲನೂ ನಾನು ಮೀಟ್ ಮಾಡಿಲ್ಲ. ಆ್ಯಂಡ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಅದು ಒಂದು ನೆರವೇರಲಿಲ್ಲ. ಆ್ಯಂಡ್ PRK ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು ಅಂತ ಅದೊಂದು ಆಸೆ ತುಂಬಾ ಇತ್ತು. ಸೊ ಇದು ಎಲ್ಲ ಆಸೆ ಇದ್ದಾಗ ವೆನ್ ಆಲ್ ಆಫ್ ಅ ಸಡನ್ ಗಾಡ್ ಡೆಂಟ್ ಅಂದ್ರೆ ಯಾವುದನ್ನು ಕೊಡದೇ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಬಟ್ ಅಟ್ ದ ಸೇಮ್ ಟೈಮ್ ನನ್ಗನ್ಸುತ್ತೆ ಅವರು ನನ್ನ ನೋಡಿದ್ದಾರೆ ಆ್ಯಂಡ್ ಅವ್ರಿಗೆ ನಾನು ಅವ್ರ ಮೇಲೆ ಇಟ್ಟಿರೋ ಪ್ಯೂರ್ ಆ ಒಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಎಲ್ಲ ಕೂಡ ಅಪ್ಪು ಸರಿಗೆ ತಲುಪಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಅಪ್ಪು ಸರ್ ಫ್ಯಾನ್ಸ್ ಅಷ್ಟು ಕೊಡ್ತಿರೋ ಪ್ರೀತಿಗೆ ನಾನು ಐ ಆಮ್ ಲೈಕ್ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ. ನಾನು ಏನೇ ಇದ್ರೂ ಐ ಕ್ಯಾನ್ ಜಸ್ಟ್ ಸೇ ಥ್ಯಾಂಕ್ ಯು ಅನ್ನೋ ಚಿಕ್ಕ ವರ್ಡ್ ಆಗುತ್ತೆ. ಬಟ್ ಅವ್ರು ಇಟ್ಟಿರೋ ಪ್ರೀತಿ ಆ್ಯಂಡ್ ನಂಬಿಕೆನ ನಾನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಆ್ಯಂಡ್ ಆ ಒಂದು ನಂಬಿಕೆನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ. ವುಮೆನ್ಸ್ ಡೇ ದಿನ ಸಿಕ್ಕಿದಿರ ನನಗೆ. ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ಅಂದ ತಕ್ಷಣ ಬಿಕಾಸ್ ಯಾಕಂತಂದ್ರೆ ನಮ್ಮ ಹುಟ್ಟಿನಿಂದ ಹಿಡಿದ್ಬಿಟ್ಟು ಸಾಯೋ ತನಕನೂ ಸಹ ವುಮೆನ್ ಇಲ್ಲ ಅಂತಂದ್ರೆ ಮಹಿಳೆಯರ ಶಕ್ತಿ ಇಲ್ಲ ಅಂತಂದ್ರೆ ಏನು ಸಾಧ್ಯ ಆಗೋದಿಕ್ಕಿಲ್ಲ. ಸೊ ಮಹಿಳೆಯರ ದಿನಾಚರಣೆ ಅಂದ ತಕ್ಷಣ ರಾಧ್ಯ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಮಹಿಳೆಯರ ದಿನಾಚರಣೆ ಅಂದ ತಕ್ಷಣ ಪ್ರತಿದಿನನೂ ವುಮೆನ್ಸ್ ಡೇ ಅನ್ನೋ ನೆನಪಾಗುತ್ತೆ. ಬಿಕಾಸ್ ನಾವೇ ನೋಡ್ತಿರ್ತೀವಿ ನಮ್ಮ ಅಮ್ಮಂದಿರೆಲ್ಲ ಎಷ್ಟು ಲೈಕ್ ನಾವೆಲ್ಲ ಒಂದಷ್ಟು ಟೈಮಿಗೆ ವರ್ಕ್ ಮಾಡ್ತೀವಿ, ಬಟ್ ಡೇ ಆ್ಯಂಡ್ ನೈಟ್ ಅವ್ರು ವರ್ಕ್ ಮಾಡೋದು. ಆ್ಯಂಡ್ ಹೆಣ್ಣು ಅಂದ್ರೇ ಒಂದು ಪ್ರೀತಿ, ರೆಸ್ಪೆಕ್ಟ್, ಎವ್ರಿಥಿಂಗ್. ಸೊ ಎವ್ರಿ ಡೇ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಅವ್ರನ್ನ ಗೌರವಿಸ್ಬೇಕು. ಮುಖ್ಯವಾಗಿ ಅವ್ರನ್ನ ನೀವೆಷ್ಟು ಪ್ರೀತಿಸ್ತೀರಾ ಅನ್ನೋದು ಸೆಕೆಂಡರಿ, ಬಟ್ ನೀವೆಷ್ಟು ಗೌರವಿಸ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಗೌರವ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ಆ ಒಂದು ಗೌರವ ಕೊಡೋ ಎಲ್ಲ ಹುಡುಗರಿಗೆ ಆ್ಯಂಡ್ ಗಂಡು ಮಕ್ಕಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವುಮೆನ್ಸ್ ಡೇ ಅನ್ನೋದು ಪ್ರತಿ ದಿನಾನೂ ನಡೀತಾ ಇರಲಿ. ಆ್ಯಂಡ್ ವುಮೆನ್ಸ್ ಡೇಗೆ ಐ ಮೀನ್ ಪರ್ಟಿಕ್ಯುಲರ್ ಡೇ ಅಂತ ಇಲ್ಲ. ಸೊ ಆ್ಯಂಡ್ ಆಲ್ಸೋ ಎಲ್ಲ ಸ್ಟ್ರಾಂಗ್ ವುಮೆನ್ಗೆ, ಬಿಕಾಸ್ ದೇರ್ ಆರ್ ಮೆನಿ ಇಂಡಿಪೆಂಡೆನ್ಸ್ ವುಮೆನ್ ತುಂಬ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಒಂದು ಅವ್ರದೇ ಓನ್ ಎಫರ್ಟ್ಸ್ ಇಂದ ಗುರುತಿಸ್ಕೊಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಅಂಥ ಸ್ಟ್ರಾಂಗ್ ವುಮೆನ್ಗೆ ಯಾರೆಲ್ಲ ಇನ್ ರೈಟ್ ವೇ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಇನ್ನೂ ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಹೇಳ್ದೆ. ಆ್ಯಂಡ್ ಆಲ್ಸೋ ಅಶ್ವಿನಿ ಮ್ಯಾಮ್, ಶಿ ಈಸ್ ಆಲ್ಸೋ ಅ ಬಿಗ್ ಇನ್ಸ್ಪಿರೇಷನ್, ಬಿಕಾಸ್ ಅಶ್ವಿನಿ ಮ್ಯಾಮ್ ಅಂತ ನೆನ್ಸ್ಕೊಂಡ ತಕ್ಷಣ ಇಟ್ಸ್ ಲೈಕ್ ಹಾಫ್ ಅಪ್ಪು ಸರ್, ಅಂದರೆ ಅರ್ಧಾಂಗಿ ಅಂತಾರಲ್ಲ ಹಾಗೆ ಅನ್ಸುತ್ತೆ. ಬಿಕಾಸ್ ಶಿ ಇಸ್ ವೆರಿ ಸ್ವೀಟ್, ವೆರಿ ಕೈಂಡ್ ಟು ಅರ್ತ್. ಎಲ್ಲ ಅಪ್ಪು ಸರ್ನ ಹೋಲಿಕೆ ಮಾಡ್ತಾರೆ ಅಶ್ವಿನಿ ಮ್ಯಾಮ್. ಸೊ ಅಶ್ವಿನಿ ಮ್ಯಾಮ್ಗೂ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡೋದಕ್ಕೆ. ಒಳ್ಳೆದಾಗ್ಲಿ, ಮತ್ತಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಲಿ. ನೀವು ಹೇಳ್ತಾ ಇದ್ರಿ ಆಗ್ಲೇ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಕ್ ಆಗ್ಲಿಲ್ಲ, ಆದ್ರೆ PRK ಅಲ್ಲಿ ಆದಷ್ಟು ಬೇಗ ನಿಮ್ಗೊಂದು ಒಳ್ಳೆ ಅವಕಾಶ ಬರ್ಲಿ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಹೊಸ ಕಲಾವಿದರಿಗೆ, ಹೊಸೊಬ್ಬರಿಗೆ ಅಷ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್, ಬಿಕಾಸ್ ಆ ಒಂದು ರೆಸ್ಪೆಕ್ಟ್ ಕೊಡೋದು ಆ್ಯಂಡ್ ಹೊಸೊಬ್ಬರನ್ನ ಗೌರವಿಸಿ ಅಷ್ಟು ಸಪೋರ್ಟ್ ಮಾಡೋದು, ಇಟ್ಸ್ ರಿಯಲಿ ನೈಸ್. ಸೊ ಬಾಸ್ ಟಿವಿ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನ ಯುನ್ಮುಖ ನಟಿ ರಾಧ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.